ಗಾಳಿ ಕಿಡಿಕಿಡಿ ಹಾಗೂ ಕೌಶಿಕ ಮುಡಿ ಕಠೋರ ಧ್ವನಿಯುಳ್ಳು ಇಂತೆಂದನು ಮಹೇಶ್ವರ. ನೂರನೇ ಯಾಗ ನನ್ನಿಂದ. ಎಲ್ಲಿಂದ ಎಲ್ಲಿಗೆ ಯಾವುದನ್ನು ವಿಧಿ ತಂದಿಡ್ತದೆ ಅಂತ. ಸ್ವರ್ಗಧೇನುವನ್ನು ಬಯಸಿದವನು ಕೌಶಿಕ, ಸ್ವರ್ಗ ಕಾಮನೆಯನ್ನು ಹೊಂದಿದವನು ಸತ್ಯವ್ರತ. ಕೊಡಲಾಗದ ಧೇನುವಿನಿಂದ ಉಣಬಡಿಸಿದವನು ವಸಿಷ್ಠ. ಹೊಂದಿಸಲಾಗದ ಲಕ್ಷ್ಯಕ್ಕೆ 99 ಯಾಗ ನಿನಗಾಗಿ ಮಾಡಿದವನು ವಸಿಷ್ಠ. ಹೊಂದಬೇಕು ಅಂತ ಕೈ ಚಾಚಿದ ಕಾಲದಲ್ಲಿ ಕೊಡದೆ ಹೀಗಳೆದು ಸದಬಡಿದವನು ವಸಿಷ್ಠ. ನೀನು ಹೊಂದುವ ಕಾಲದಲ್ಲಿ ಶಾಪದಿಂದ ಸದೆಬಡಿದು ಚಂಡಾಲನಾಗಿಸಿದವನು. ಹೌದು ಪ್ರಭು. ವಾಸಿಷ್ಠರಾದರೇನು ವಸಿಷ್ಠರಾದರೇನು? ಇಲ್ಲ ಇಲ್ಲ, ದ್ವೇಷಜನಕವಾಗುವಂತೆ ವರ್ತಿಸುವ ವಸಿಷ್ಠ ಪರಂಪರೆಯ ಪ್ರವೃತ್ತಿ ಕೌಶಿಕನಿಂದ ತೊಡಗಿ ಸತ್ಯವ್ರತನ ತನಕ ಮುನ್ನಡೆದಿದೆ ಅಂತಾದರೆ ಸಾಧಕರವರು ಮಾತ್ರ, ಉಳಿದವರು ಮಾಡಿದರೆ ಸಾಧನೆ ಅಲ್ಲ. ಸೂರ್ಯವಂಶದವರಿಗೆ ಬಾರದೆ ಮಧ್ಯಾರಿಗೆ ಇಂತಹ ಮಹತ್ ಕಾಮನೆ ಬರಬೇಕು. ಜಡ ವಸ್ತುಗಳಾದರೆ ಇದ್ದಂತೆ ಬಿದ್ದುಕೊಂಡಿರ್ತಾವೆ. ಚೈತನ್ಯಾತ್ಮಕವಾದದ್ದರಲ್ಲಿ ಸಾಧನೆಯ ಹುಮ್ಮಸ್ಸಿರ್ತದೆ. ಇದ್ದದ್ದು ಸಾಲದು ಅಂತ ಇರದುದರೆಡೆಗೆ ತುಳಿಯುವಂತಹ ಪ್ರವೃತ್ತಿ ಇರ್ತದೆ. ಸಶರೀರ ಸ್ವರ್ಗಕ ಕೇಳಿದಾಗ ರೋಮಾಂಚಿತನಾದೆ. ನನ್ನಲ್ಲಿ ಮಳೆಯಲಿಲ್ಲ, ಆದರೆ ಹುಟ್ಟಿಸಿಕೊಂಡ ನಿನ್ನ ಯೋಗ್ಯತೆ ಸೂರ್ಯವಂಶಿ ಸತ್ಯವ್ರತ ಮಾಡಿದರೆ ನಿನ್ನಂತವರು ಮಾಡಬೇಕು. ಚಕ್ರವರ್ತಿಯಾಗುವ ತನಕ ಸಾಧನೆಯಿಂದ ಗಮಿಸಿದವರು ಅನೇಕರಿದ್ದಾರೆ. ಮನುಷ್ಯರ ಆನಂದವನ್ನು ಅನುಭವಿಸುವ ಸಾಮರ್ಥ್ಯಕ್ಕಿಂತ 1000 ಪಟ್ಟು ಹೆಚ್ಚು ಮಾನುಷ ಗಂಧರ್ವರು ಆನಂದವನ್ನು ಅನುಭವಿಸ್ತಾರೆ. ಅದಕ್ಕಿಂತ 1000 ಪಟ್ಟು ಹೆಚ್ಚು ದೇವಗಂಧರ್ವರು, ಅದಕ್ಕಿಂತಲೂ 1000 ಪಟ್ಟು ಹೆಚ್ಚು ದೇವತೆಗಳು ದೇವತಲದಲ್ಲಿ. ಒಬ್ಬಾತ ಚಕ್ರವರ್ತಿಯಾದವ ಸರ್ವದೇವತಾ ಸಾನ್ನಿಧ್ಯವನ್ನು ಹೊಂದಿ ಅಷ್ಟು ಆನಂದವನ್ನು ಅನುಭವಿಸುವ ಸಾಮರ್ಥ್ಯವನ್ನು ದೇಹದಲ್ಲಿ ಧರಿಸ್ತಾನೆ. ಸುಮ್ಮನೆ ಅಲ್ಲ, ರಾಜರಾದವರು ಬಹುವಲ್ಲಭರಾಗಿ ಅನೇಕ ಅಗಣಿತ ಸಂಖ್ಯೆಯ ಸ್ತ್ರೀಯರಿಗೆ ಆಶ್ರಯ ಕೊಡುವುದರಿಂದ ತೊಡಗಿ ಸಾಮಾನ್ಯರಿಗಿಂತ ಹೆಚ್ಚು ಭೋಗದಲ್ಲಿ ತೊಡಗಿಕೊಳ್ಳುವುದು ಆ ಯೋಗ್ಯತೆ ಸಿದ್ಧಿಸ್ತದೆ. ಅದಕ್ಕಿಂತಲೂ ಹೆಚ್ಚು ಒಬ್ಬ ಕರ್ಮಜ ದೇವತೆ ಅನುಭವಿಸಬಹುದಾದಷ್ಟು ಆನಂದದ ಪಾತ್ರವಾಗಬೇಕು ತಾನು ಅಂತ ಹಂಬಲಿಸಿದ್ರೆ ಪ್ರಾರಂಭಿಕವಾಗಿ ಪ್ರಚೋದನೆ ಮುನ್ನಡೆಸುವುದು. ನಿರ್ಣಾಯಕ ಹಂತ ಬಂದಾಗ ಇಲ್ಲ ನೀನಲ್ಲ ಹಾಗಿಲ್ಲ ಅವ ಹೇಳಿದನ ನಿನಗೆ ಶಾಪಿಸಿದನ ಬಿಡು ಈ
ತಪ್ಪಿಸಿ ಅಸಾಧ್ಯ ಸಾಧಕರಿಗಾವುದೂ ಇಲ್ಲ ಎಂಬುದನ್ನು ತಾಪಸಿಯಾದ ಈ ವಿಶ್ವಾಮಿತ್ರ ರೂಪಿಸ್ತಾನೆ. ಆಗೋದಿಲ್ಲ. ನಹುಷ ಹೋದರೆ ಆಗುತ್ತದೆ ಇವರಿಗೆ. ವೃತ್ರವೈರದಿಂದಲೇ ಪತಿತರಾದ ಇಂದ್ರನ ಸ್ಥಾನ ತುಂಬುವುದಕ್ಕೆ ಪಾಂಚಭೌತಿಕ ಶರೀರ ಹೊಂದಿದ ನಹುಷನನ್ನು ತಾವಾಗಿ ಬರಮಾಡಿಕೊಳ್ಳುವುದಕ್ಕೆ ದೇವಲೋಕಕ್ಕಾಗುತ್ತದೆ ಅಂತಿದ್ದರೆ ತಾಪಸಿಯ ಯಜ್ಞಕ್ಕೆ ವಿಶ್ವಾಮಿತ್ರನ ಸಂಕಲ್ಪಕ್ಕೆ ತಡೆಗೊಡು. ಒಮ್ಮೆಗೆ ಉತ್ತೇಜಿತನಾದೆ ಯಾವುದು ಪ್ರಯೋಜನ ಇಲ್ಲ. ನೀನು ಹೋಗು. ಇಲ್ಲ ಇಲ್ಲ, ನಿನಗೆ ಆಗೋದಿಲ್ಲ. ಇಲ್ಲ ಅನ್ನುವ ಮಾತನಾಡಬಾರದು. ಇಲ್ಲ, ಸಾಕೇತನ ಸರ್ವಸ್ವವನ್ನು ತ್ಯಜಿಸಿ ಎಲ್ಲವನ್ನೂ ಬಿಟ್ಟು ಬಂದವ ನಾನು. ಬೇಡುವ ಮಹಾನುಭಾವ, ಎಲ್ಲ ನೋಡಿದ್ದೆ. ನೀವಲ್ಲದೆ ನನಗೆ ಬೇರೆ ಯಾರೂ ಇಲ್ಲ. ಎಲ್ಲವೂ ಸರ್ವಸ್ವವೂ ನೀವೇ ನನಗೆ. ಇಲ್ಲ ಅಂತ ಇರುವಾಗ ಎಲ್ಲ ಬೇಡುವುದಕ್ಕಾಗ್ತದೆ. ಹೀಗಳೆಯುವುದಲ್ಲ, ವಾಸ್ತವವನ್ನು ಅನುಭವದಿಂದ ಹೇಳುವುದು. ನಿಮಗೆ ಒಂದು ಯಾಗ ಮಾಡಿಸಿ ನೆಲೆ ಕಲ್ಪಿಸಿ ಸ್ವರ್ಗವೇ ಸ್ಥಿರ ಅಂತಾದಾಗ ಮೆರವಣಿಗೆ ಬರ್ತದೆ. ಗುರು ಸನ್ನಿಧಿಯದ್ದು ಪರಿವಾರ ಸಹಿತವಾಗಿ ಬರ್ತದೆ. ಪುತ್ರರನ್ನು ಪರಿವಾರವನ್ನು ಕೂಡಿಕೊಂಡು ಶ್ರೀ ಗುರುಭ್ಯೋ ನಮಃ ಅಂತ ನೀವು ಅಲ್ಲಿಗೆ ಅಲ್ಲ ಅಡ್ಡ ಬೀಳುವುದು. ಮೊದಲು ನಿನಗೆ ವಂಶಕ್ಕೆ ವಸಿಷ್ಠ ಪುರೋಹಿತ ಆಗಿರುವಾಗ ನಾನು ಎಷ್ಟು ಮಾಡಿದರೂ ಹೇಗೆ ಮಾಡಿದರು, ವಿಶ್ವಾಮಿತ್ರನಿರುವಾಗ ಸತ್ಯವ್ರತರಿಗೆ ಸ್ವರ್ಗ ಸಿಕ್ಕಿದ ಮೇಲೆ ಗುರುತ್ವ ವಸಿಷ್ಠನಿಗೆ ಅಲ್ವಾ. ಹೋಗು, ಅವನಲ್ಲೇ ಕೇಳಿಕೊ. ಹೋಗು. ಸಾಕೇತವನ್ನೇ ಬಿಟ್ಟು ಬಂದೆ ಅಂತಾದ್ಮೇಲೆ ಅವರು ಬೇಕಾ ನನಗೆ? ನನಗೆ ಸರ್ವಸ್ವವು ಎಲ್ಲ ಗುರುಗಳು ಮಾತು ಹಾಗೆ ಹೇಳಿದ್ರೆ ಸಾಲು. ದೃಢವಾಗಿ ಹೇಳು. ಸಂಕಲ್ಪದಿಂದ ಮನಸ್ಸು ಮಾತು ಕೃತಿ ಏಕತ್ರವಾದ ಮೇಲೆ ವಿಚಲಿತವಾದರೆ ನನಗೆ ಪ್ರಚಂಡವಾದ ರೋಷ ಬರ್ತದೆ. ಸಂಕಲ್ಪದಲ್ಲಿ ದಾರ್ಢ್ಯವನ್ನು ಹೊಂದಿ ಚೆನ್ನಾಗಿ ಆಲೋಚಿಸಿ ಹೇಳು. ಪೂರ್ವ ಗುರುವನ್ನು ತೊರೆದು ಸಮಸ್ತ ಗುರುತ್ವವನ್ನು ಈ ಪ್ರಕರಣಕ್ಕೂ ನಿನ್ನ ಬದುಕಿಗೂ ಇನ್ನು ಮುಂದೆ ಹೊಂದುವವನು ನಾನು ಅಂತ ಶರಣು ಬರ್ತೀಯೋ? ಈ ಕ್ಷಣದಿಂದ ಸರ್ವಸ್ವವು ನೀವೇ ನನಗೆ. ಹೌದಾ? ಮಾಲಿನ್ಯಪೂರಿತವಾದ ಶರೀರ ಹೊಂದಿದ ನಿನ್ನಿಂದ ಅವನ ಏನು ಅಂತ ತೋರಿಕೊಡ್ತಾನೆ. ಕರೆದರೆ ಬಾರದ ಋಷಿಗಣವಿಲ್ಲ, ಸಂಕಲ್ಪಿಸಿದರೆ ಸಾಧ್ಯವಾಗದ ಕರ್ಮ ಪ್ರಪಂಚ ಇಲ್ಲ. ಹಾಗೆ ಅಂತ ಬಯಸಿದ ಇಷ್ಟಾರ್ಥಗಳನ್ನು ಸಾಧಿಸುವ ತನಕ ಈ ವಿಶ್ವಾಮಿತ್ರನಿಗಿಂದು ವಿರಾಮವಿಲ್ಲ. ರಾಜ್ಯ ಬಿಟ್ಟದ್ದು ಅಂತಂದ್ರೆ ನಿನ್ನ ಸಂಬಂಧವನ್ನೇ ತ್ಯಜಿಸಿದ್ರು ಕುಟುಂಬದವರು. ಎಲ್ಲವನ್ನು ತ್ಯಜಿಸಿ ನೀನು ಬಿಟ್ಟಿದ್ದೆ. ಹೌದು. ಈಗ ನೀ ಹೋದ್ರೆ ನಿನ್ನ ಮಗ ಅಪ್ಪ ಅಂತ ಕರೀತಾನೆ. ಸತಿ ಪತಿ ಅಂತ ಒಪ್ಪುತ್ತಾನೆ. ಪೂರ್ವದಲ್ಲಿ ಪ್ರಭುವಾದವನಿಗೆ ಬೇಕಾದ ಅಲ್ಪ ಸ್ವಲ್ಪ ವ್ಯವಸ್ಥೆ ಯಾಗಕ್ಕೆ ಬೇಕಾದ್ದು ರಾಜ್ಯದಿಂದ ಸಿಕ್ಕಿತಲ್ಲ. ಸಹಕಾರ ಎಲ್ಲ ಸಿಗುತ್ತದೆ. ಯಾರ್ಯಾರಿಗೆ ಹೇಳಿಕೆ ಕೊಡಬೇಕು ಅಂತ ನಾನು ಹೇಳ್ತೇನೆ. ವಸಿಷ್ಠ ಆಗುವುದಿಲ್ಲ ಅಂತ ಯಾಗಕ್ಕೆ ಭೂಮಂಡಲದಲ್ಲಿ ಸದ್ಯ ತಪದಲ್ಲದೆ ಎಚ್ಚರವಾಗಿರುವ ಮುನಿಗಣನ ಸಮಸ್ತವು ಸಮಾವೇಶಿತ ಆಗಬೇಕು. 100ನೇ ಅಶ್ವಮೇಧ ಪೂರ್ವಾಧಿಕ ವೈಭವದಿಂದ ರೇವಾ ನದಿಯ ತೀರದಲ್ಲಿ ಆಶ್ರಮ ಮಾಡಿದ ನನ್ನ ಸಂಕಲ್ಪದಂತೆ ಇಲ್ಲಿ ನಾ ಹೇಳಿದ ಮುಹೂರ್ತದಲ್ಲಿ ಆರಂಭ ಆಗಬೇಕು. ಸಿದ್ಧತೆಗಳಿಗೆ ಬೇಕಾದ ವಸ್ತು ವಿಷಯಗಳೇನು ಅಂತ ಹೇಳ್ತೇನೆ. ಹೇಳಿಕೆ ಕೊಡಬೇಕಾದ ಕ್ರಮ ಸೂಚಿಸ್ತೇನೆ. ಇವತ್ತಿನಿಂದ ಈ ಕ್ಷಣದಿಂದ ತ್ರಿಶಂಕುವಿನ ಸಶರೀರ ಸ್ವರ್ಗಗಮನವೇ ಲಕ್ಷ್ಯವಾಗಿಸಿ ಮಹಾಧರಕ್ಕೆ ಅಶ್ವಮೇಧಕ್ಕೆ ಸಿದ್ಧತೆ ಆರಂಭ ಆಗಲಿ.
ಎದ್ದು ಸಭೆಯೊಳಗೆ ಸೇದಾನಂದ ವೃತ್ರವೈರಿ ದಿಗ್ಬಂಧಿಗಳೇ, ಪುಣ್ಯಾತ್ಮರಿಗೆ ಪ್ರಾಪ್ತಿಯಾಗುವುದು ಈ ಸ್ವರ್ಗ. ಅಮರಾವತಿಯ ಅಮರ ಸಿಂಹಾಸನವನ್ನಾಡರಿದ ಅಮರೇಂದ್ರ ಹೀಗೆಂದು ಕೊಂಡಾಡುತ್ತಾರೆ ಎಲ್ಲವರು ಕೂಡ. ನಾವು ಮಾಡಿದಂತಹ ಸತ್ಕರ್ಮದಿಂದಲಾಗಿ ಈ ಸ್ವರ್ಗದ ಪೀಠ ನಮ್ಮ ಪಾಲಿಗೆ. ನಿಮ್ಮನ್ನೆಲ್ಲ ಇಂದು ಕರೆದು ಈ ಸಭೆಯಲ್ಲಿ ವಿಶೇಷವಾದಂತಹ ವಿಚಾರ ವಿನಿಮಯ ಮಾಡಿಕೊಳ್ಳಬೇಕು ಅಂತ ಆದಷ್ಟು ಬೇಗನೆ ಕರೆದಿದ್ದೇನೆ. ನನಗೊಂದು ಚೋದ್ಯ. ಏನು ಕೇವಲ ನಾನೊಬ್ಬ ಮಾತ್ರ ಇಲ್ಲಿಗೆ ಅಧಿಪತಿ ಇಂತಲ್ಲ, ಸ್ವರ್ಗದ ಸಿಂಹಾಸನವನ್ನು ಏರಿದವ ಇಂದ್ರ. ಎಲ್ಲವನ್ನು ತಿಳಿಯುವುದು ಕೂಡ ನಿಮಗೂ ಕೂಡ ಒಂದು ಹೊಣೆಗಾರಿಕೆ ಇದೆ. ದಿಕ್ಪಾಲಕರು ನೀವು, ಲೋಕಪಾಲರು ಅಂತ ನಿಮ್ಮನ್ನು ಕೊಂಡಾಡುತ್ತಾರೆ. ಅಗ್ನಿ, ವರುಣ, ವಾಯು, ನಿರತಿ, ಕುಬೇರ, ಈಶಾನ ಮೊದಲಾದವರೆಲ್ಲವರು ಕೂಡ ನನ್ನ ಸಭೆಯಲ್ಲಿ ನೀವು ಕೂಡ ರಾರಾಜಿಸುವವರು. ಎಲ್ಲ ವಿಚಾರದಲ್ಲಿಯೂ ಕೂಡ ನೀವು ನಿಮ್ಮನ್ನು ತೊಡಗಿಸಿಕೊಳ್ತೀರಿ, ಭಾಗವಹಿಸ್ತೀರಿ. ನನಗೊಂದು ಆಶ್ಚರ್ಯವಾಗುತ್ತಾ ಇದೆ. ನೀವೆಲ್ಲ ಕೇಳಬೇಕಾದದ್ದು, ಕೆಳಗಿನಿಂದ ಅಂದ್ರೆ ಪೃಥ್ವಿಯಿಂದ ಯಾರೋ ಯಾಗವನ್ನು ಮಾಡುತ್ತಾ ಇದ್ದಾರೆ. ಯಾಗದ ಧೂಮ ನಮ್ಮ ಈ ಸ್ವರ್ಗವನ್ನು ವ್ಯಾಪಿಸಿದೆ. ನಮ್ಮನ್ನು ಬಾ 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 ಎಂದು ಕರೆದಾಗುಂಟು. ಎಲ್ಲಿಂದ, ಏನಿದು, ಏನಾದರೂ ನಿಮಗೆ ಗೊತ್ತಿದೆಯೇ? ಇಂದಿನೆಯಲ್ಲಿ ಮಾಡ್ಬಾರೆಂದು ತೋರ್ಪುದು ಮಂತ್ರಾಧೀನರಾದ ನಾವುಗಳು ಹೋಗುವುದು ಸರಿ. ಹಾಗೆಯೇ ಅದರಲ್ಲಿರುವಂತಹ ಹವಿಸುಗಳು, ಧೂಮಗಳನ್ನು ಸೇವಿಸುವುದು ನಮ್ಮ ಕರ್ತವ್ಯ. ಹಾಗಿರುವಾಗ ಈಗ ಅಲ್ಲಿ ನಡುತ್ತಿರುವಂತಹ ಯಾಗಗಳಿಗೆ ನಾವು ಹೋಗುವುದು ಸರಿ ಎನ್ನುವುದಾಗಿ ನನ್ನ ಅಭಿಪ್ರಾಯ. ಲೋಕದ ಕಲ್ಯಾಣವಾಗಬೇಕು ಅಂತಾದ್ರೆ ಯಾಗ ಯಜ್ಞಾದಿಗಳನ್ನು ಮಾಡಲೇಬೇಕು. ಆ ಯಾಗದಿಂದ ಬರುವಂತಹ ಧೂಮವನ್ನು ಆಘ್ರಾಣಿಸಿ ಈಳೆಗೆ ಬೇಕಾದುದನ್ನು ಕೊಡುವವರು ನಾವು. ಆದರೆ ಇಂದು ನಡೆಯುತ್ತಿರುವಂತಹ ಯಾಗದ ವಿಶೇಷತೆ ಏನೋ ಒಂದು ಕಾಣುತ್ತಾ ಇದೆ. ಈ ಯಾಗವನ್ನು ಮಾಡುತ್ತಿರುವಂತಹ ಯಾಗದ ಧೂಮವನ್ನು ನಾವು ಸ್ವೀಕರಿಸಬಹುದೇ? ಅಲ್ಲಿಗೆ ಹೋಗಬಹುದೇ?
ಯೋಗ್ಯತೆ ಇಲ್ಲದವರು ಮಾಡುತ್ತಿರುವಂತಹ ಯಾಗಕ್ಕೆ ನಾವು ಹೋದಿವಿ ಅಂತಾದ್ರೆ ನಮಗೆ ಮರ್ಯಾದೆ ಇಲ್ಲ ಅಂತ ಅರ್ಥ ಆಗುತ್ತದೆ. ಆ ಕಾರಣಕ್ಕಾಗಿ ಮಾಡುತ್ತಿರುವಂತಹ ಯಾಗಕ್ಕೆ ನಾವು ಹೋಗುವುದು ಸರಿಯಲ್ಲ, ಬೇಡ ಹೋಗುದು. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನೀನೇನ್ ಹೇಳ್ತಿ? ಈ ವಾಯುವಿನ ಅಭಿಪ್ರಾಯ ಏನೆಂದರೆ ಭೂಲೋಕದಲ್ಲಿ ನಡೆಯುವಂತಹ ಯಾಗದ ಹವಿಸನ್ನು ನಾವು ಸ್ವೀಕರಿಸಬೇಕು, ಅತ್ತ ಕಡೆ ಹೋಗಬೇಕು ನಾವು. ಒಬ್ಬ ಯಾಗಕ್ಕೆ ಹೋಗುವ ಅಂತ ಹೇಳಿ, ಇನ್ನೊಬ್ಬ ಯಾಗಕ್ಕೆ ಹೋಗುದು ಬೇಡ ಅಂತ ಹೇಳಿ. ನೀನು ಸರಿಯಾದನ್ನೇ ಹೇಳಿದ್ದೀಯ. ಉಳಿದವರೆಲ್ಲ ಯಾಗದಲ್ಲಿ ದೊರಕುವಂತಹ ಹವಿಸನ್ನು ಹವಿರ್ಭಾಗವನ್ನು ನಾವು ಭುಂಜಿಸುವ. ನಾವು ಯಾವತ್ತು ಯಾಗದಲ್ಲಿ ಹೀಗೆ ಭಾಗವಹಿಸಿದವರು. ಏನು ಹೇಳ್ತಾ ಇದ್ದೀಯ? ಯಾಗವನ್ನು ಮಾಡುತ್ತಿರುವವರು ಯಾರುಂತಾದ್ರೂ ನಿಮಗೆ ಗೊತ್ತುಂಟ? ಯಾರು? ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾಗುವುದಕ್ಕೆ ಹೊರಟವ, ಇನ್ನೊಬ್ಬ ತ್ರಿಶಂಕು ಚಂಡಾಲ. ಅವರು ಮಾಡುತ್ತಿರುವಂತಹ ಯಾಗ. ನಾವು ಈ ಯಾಗದಲ್ಲಿ ಭಾಗವಹಿಸಿದೆವು ಅಂತಾದ್ರೆ ಉಳಿದ ಲೋಕದಲ್ಲಿರುವವರೆಲ್ಲವರು ಕೂಡ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ತಾರೆ. ಈ ಯಾಗಕ್ಕೆ ನಾವು ಹೋಗಲೇ ಕೂಡದು, ಹವಿಸನ್ನು ಭುಂಜಿಸಲೇ ಕೂಡದು. ಇದು ಸತ್ಕರ್ಮಯುತವಾದಂತಹ ಯಾಗ ಅಲ್ಲ. ಇದರಿಂದ ನಮಗೆ ಬಹಳಷ್ಟು ಅನಾಹುತ ಇದೆ. ಆದ್ದರಿಂದ ಈ ಯಾಗವನ್ನು ನಾವು ಯಾರು ಒಪ್ಪಕೂಡದು. ಏನೇ ಆಗಲಿ ಯಾಗದ ಧೂಮವನ್ನು ಸ್ವೀಕರಿಸುವುದು ಬೇಡವೇ ಬೇಡ. ನಡೆ. ಋಷಿಯಲಾಲಿಸೋ ಹವ್ಯ ಭಾಗಕ್ಕೆ ಸುಮನ ಸಲಾರೋ ಬರಲಿಲ್ಲ ಸ್ವರ್ಗಕ್ಕೆ. ಕಸರೀರನಾಗಿ ಹೋಗುವುದಕ್ಕೆಲ್ಲೂ ಅವ ವಿಷಮಬಹುದು ತನಗೆಲ್ಲ. ಯಜಮಾನನಾಗಿ ಸ್ಥಿರಚಿತ್ತನಾಗಿರಬೇಕಾದವನ ಆತಂಕಕ್ಕೊಳಗಾದದ್ದು ಖಂಡಿತ. ಯಾಗಕ್ಕೆ ತೊಡಗಿದವರು ನಾವು. ಇನ್ನೇನು ಪೂರ್ಣಾಹುತಿಯ ಕಾಲ ಸಮೀಪಿಸ್ತಾ ಇದೆ. ನಿಜ. ಆದರೆ ನೋಡಿದಿರ, ಯಾಕೋ ದೇವತೆಗಳು ಅನುಗ್ರಹ ದೃಷ್ಟಿಯನ್ನು ಬೀರ್ಲಿಲ್ಲ ಅಂತ ಕಾಣುತ್ತದೆ. ಅದು ಹೇಗೆ ನಿನಗೆ ಅರಿವಿಗೆ ಬಂತು? ದೇವತೆಗಳು ಪ್ರೀತರಾಗುತ್ತಾ ಇದ್ರೆ ಈಗ ರೀತಿ ಆಗುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ. ಏನಾಯ್ತು? ಯಾಗಶಾಲೆ ಎಲ್ಲವೂ ಕೂಡ ಹೋಮದ ಧೂಮದಿಂದ ತುಂಬಿಕೊಂಡಿದೆ. ಇಲ್ಲದಿದ್ರೆ ಈ ರೀತಿ ಕಾಣುತ್ತಾ ಇದೆ ಸ್ವಾಮಿ ನಮಗೆ. ಆದ್ದರಿಂದ ದೇವತೆಗಳು ಅಪ್ರಸನ್ನರಾಗಿದ್ದಾರೆ ಅಂತ. ಹೌದು. ನಿನಗ ಆತಂಕ ದೇವತೆಗಳು ಒಪ್ಪಿದ್ದಾರೋ ಇಲ್ವೋ ಅಂತಲ್ಲ, ನಿನ್ನ ಲಕ್ಷ್ಯ ಸಿದ್ಧಿ ಆಗ್ತದೆ. ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ. ಏನು? ಯಾಕೆ ಅಂತಂದ್ರೆ ನಮಗೆ ಯಾವುದು ಕರ್ತವ್ಯ ಅಂತ. ಗೋತ್ರ ವೈರಿಯ ಮೇಲೆ ಮುಳಿಯುತ್ತ ಕ್ಷತ್ರಿಯ ವರ್ಗವ ಕಾಡುತ್ತ. ಎಲ್ಲ ದೇವತೆಗಳ ಅಪ್ರಸನ್ನತೆಯ ಕಾರಣವಾಗಿ ನಿನಗೆ ಆತಂಕ ಆಗುವುದು ಯಾಕೆ? ಮಂತ್ರಾಧೀನ ಯಾವುದು? ದೈವತ. ಈ ಜಗತ್ತೇ ದೈವಾಧೀನವಾದದ್ದು ಅಂತ ಪ್ರಥಮ ಹೇಳಿಕೆ. ದೈವಾಧೀನಂ ಜಗತ್ ಸರ್ವ, ಮಂತ್ರಾಧೀನಂತೂ ದೈವತಂ. ಹಾಗಾದ್ರೆ ತನ್ಮಂತ್ರಂ ಬ್ರಾಹ್ಮಣಾಧೀನ, ತಸ್ಮಾತ್ ಬ್ರಾಹ್ಮಣೋ ಮಮ ದೇವತಾ. ಇದು ಹೌದಾದರೆ ಇಲ್ಲಿ ಬಂದ ಬ್ರಾಹ್ಮಣ ಘಟನವನ್ನೊಮ್ಮೆ ಗಮನಿಸು. ನನಗೆ ಸಂಬಂಧಿತ ಬಂದದ್ದಲ್ಲ. ಜಮದಗ್ನಿಯೋ ಮೇಧಾತಿಥಿಯೋ ಅವರಿಂದ ಮೊದಲುಗೊಂಡು ಅನೇಕ
ಸೈನಿಕರು ಸಹಸ್ರ ಸಂಖ್ಯೆಯಲ್ಲಿ ವಿಶ್ವಾಮಿತ್ರನ ಆಮಂತ್ರಣ, ಸತ್ಯವ್ರತನ ಯಾಗ, ಅಶ್ವಮೇಧ ಇದರಲ್ಲಿ ತಾವು ಇರಬೇಕು ಅಂತ ಬಂದ್ರೆ ಇವರೆಲ್ಲ ವಿಧಿ ತಪ್ಪಿದವರಲ್ವಲ್ಲ, ರೀತಿ ನೀತಿಯನ್ನು ಅರಿಯದವರಲ್ವಲ್ಲ. ಯಾರೋ ಕೆಲವರು ಕುಚೋದ್ಯ ಮಾಡಿದ್ರು. ಆ 100 ಮಂದಿ ವಸಿಷ್ಠ ಪುತ್ರರು ವಾಸಿಷ್ಠರು ಅದಕ್ಕೆ ತಿಳಿದ ಕಾಲದಲ್ಲೇ ಚಾಂಡಾಲ ಯಜಮಾನ ಕ್ಷತ್ರಿಯ ಪುರೋಹಿತ ನಡೆಸುವುದು ಯಾಗವು ಅಂತ ಕೇಳಿದ್ರು. ಅಲ್ಲಿಗೆ ಸುಟ್ಟು ಭಸ್ಮವಾಗುವಂತೆ ಹೇಳಿದೆ. ಮುಷ್ಟಿಕ ನಾಮಕರಾದಂತಹ ಚಾಂಡಾಲರಾಗಿ 700 ಜನ್ಮದಲ್ಲಿ ಸ್ವಪಚಾರ ಆಗಲಿ ಅಂತ ನಾನು ಶಪಿಸಿದೆ. ಅಲ್ಲಿಗೂ ನಿಲ್ಲಿಲ್ಲ. ಮತ್ತೊಬ್ಬ ಮಹೋದಯ ವ್ಯಾಧನಾಗಿ ಹುಟ್ಟುವುದಕ್ಕಾಗಿ ಈ ಜನ್ಮದಲ್ಲಿ ಭಸ್ಮವಾಗಿ ಹೋಗುವಂತೆ ಮಾಡಿದೆ. ವಿಶ್ವಾಮಿತ್ರನ ರುದ್ರ ಪ್ರತಾಪಕ್ಕೆ ಭೀತರಾದ ಸರ್ವರು ಬಂದಿದ್ದಾರೆ. ನೀನು ಪ್ರೀತರಾಗುವಂತೆ ಸಹಕರಿಸ್ತಾ ಇದ್ದಾರೆ. ಆಗ ಎದ್ದ ಹೋಮ ಧೂಮ ಪೀತವರ್ಣ ರಂಜಿತನಾಗಿಯೇ ಯಜ್ಞೇಶ್ವರ ವಿರಾಜಿತನಾದರೆ ಹವ್ಯವಾಹನಿಂದ ದೇವತೆಗಳು ಪಡೆದು ತೃಪ್ತರಾಗ್ತಾ ಇದ್ದಾರೆ ಎಂಬುದಕ್ಕೆ ಸುಳುಹೋದು. ಆದರೆ ರಕ್ತವರ್ಣ ರಂಜಿತವಾಗಿ ಅಗ್ನಿ ಉರಿಯುತ್ತಾ ಇರುವಾಗ ಧೂಮ ವ್ಯಾಪೃತವಾದಂತಹ ಈ ಯಾಗಶಾಲೆಯನ್ನು ಕಂಡಾಗ ನಿನಗೆ ಆತಂಕ ಆಗಿದಲ್ಲ. ನಾವು ಸರಿಯಾದದ್ದನ್ನು ಮಾಡಬೇಕು, ಸರಿಯಾದದ್ದು ಸಿದ್ಧಿಸಬೇಕು. ಈಗ ಸರಿಯಾದದ್ದನ್ನು ಕೊಡಬೇಕಾದವರು ಹಿಂದುಳಿದಿದ್ದಾರೆ ಎಂಬುದರಿಂದ ಮಾಡಿದ್ದೆಲ್ಲ ತಪ್ಪು ಅಂತ ಆಗುವುದಿಲ್ಲ. ಅವರು ಮಂತ್ರಕ್ಕೆ ಮರ್ಯಾದೆ ಕಲ್ಪಿಸದೇ ಇದ್ದರೆ ದೇವತಾ ಮರ್ಯಾದೆ ಏನು ಅಂತ ವಿಶ್ವಾಮಿತ್ರ ಪುನರ್ನಿರ್ವಚನ ಮಾಡಿಯಾನು. ಅದು ಬಳಿಕದ ವಿಷಯ. ತೊಡಗಿದ್ದು ಮುಕ್ತಾಯ ಆಗಬೇಕಲ್ಲ. ಸನ್ನಿಹಿತವಾಗ್ತಾ ಇರುವಾಗ ತ್ರಿಕರಣ ಪೂರ್ವಕವಾಗಿ ಮಾಡಿದ ಕರ್ಮದಲ್ಲಿ ಶ್ರದ್ಧಾ ನಿಬದ್ಧತೆಯಿಂದ ಇದೋ ವಂದಿಸು. ಯಾಗ ಪೂರ್ಣ ಆಹುತಿ ಆಯ್ತು. ಪ್ರಸನ್ನನಾಗಿ ಈ ಕಾಲದಲ್ಲಿ ನಿನಗೆ ಸ್ವರ್ಗ ಸಿದ್ಧಿ ಆಗುವುದಕ್ಕೆ ಬೇಕಾದ ಸುಳುಹು ಬರಬೇಕಿತ್ತು. ಬರಲಿಲ್ಲ ಅಂತಾದರೆ ವೇದೋಕ್ತವಾದ ವಿಧಿ ವಿಧಾನ, ಅದಕ್ಕೆ ಬೇಕಾದ ಮಂತ್ರ ಇಷ್ಟು ಮಾತ್ರ ವಿಶ್ವಾಮಿತ್ರನಿಗೆ ವಶ ಅಲ್ಲ. ಸಾವಿರ ವರುಷಗಳ ತಪ ಉಂಟು. ಆ ತಪದ ಬಲದಿಂದ ಮಾಡಿ ತದಾಂತರಣದಲ್ಲಿ ಒಲಿದು ಸ್ವರ್ಗಂಚ ಪಾರ್ಥಿವ ತಿಲಕಯ್ಯನೆ ನೃಪಸಹಿತದ ರಥವೈದು ಅಂಬರವ ಇನ್ನು ಮುಂದಿನದ್ದು ಯೌಗಿಕವಾದ ಪ್ರಕ್ರಿಯೆ. ಅದಕ್ಕಾಗಿ ತಪದ ಬಲವನ್ನೆಲ್ಲ ನಿಕ್ಷೇಪಿಸ್ತಾ ದರ್ಭೆಯನ್ನೇ ಹಿಡಿದು ಧ್ಯಾನಿಸಿ ಇದರಿಂದ ನಿನ್ನ ಸ್ವರ್ಗಗಮನ ಸುಗಮವಾಗಬೇಕೆಂಬ ಸದಾಶಯದಿಂದ ಇದೋ ನೋಡು ದಿವ್ಯ ವಿಮಾನ ಸೃಷ್ಟವಾದಾಗ ವಿಸ್ಮಿತರಾಗಿ ಎಲ್ಲರೂ ಅನಿಮಿಷರೇ ಆಗಿ ಹೋಗಿದ್ದಾರೆ. ಋಷಿಮಂಡಲದಲ್ಲೂ ಕೂಡ. ಇದು ಯಾಕೆ ಗೊತ್ತೋ? ನಿನ್ನನ್ನು ಕರೆದೊಯ್ಯುವುದಕ್ಕೆ. ಈ ದೇಹ ದೇವಾಯತನವಾಗಬೇಕು ಅಂತಾದ್ರೆ ಬೆಳಕಿನ ಆಲಯವನ್ನು ನೀನು ಹೋಗುವುದಕ್ಕೆ ಮೊದಲು ನಿನ್ನ ದೇಹ ಬೆಳಕಿಗೆ ಆಲಯವಾಗಬೇಕು. ಪಂಚಭೌತಿಕವಾದ ಶರೀರ ತೈಜಸವಾಗಬೇಕು. ತೈಜಸರು ದೇವತೆಗಳು. ರಾಜಸ ಗುಣಕ್ಕೆ ಸಾತ್ವಿಕತೆ ಅಧಿಕವಾದಾಗ ದೇವತ್ವ, ತಾಮಸಿ ಗುಣ ಹೆಚ್ಚು ಸೇರಿದಾಗ ಮನುಷ್ಯತ್ವ, ಮತ್ತೆ ತಾಮಸತ್ವ ಹೆಚ್ಚಾದ ಹಾಗೆ ಹೀನಯೋನಿಗಳು. ನಿನ್ನಲ್ಲಿದ್ದ ತಾಮಸ ಗುಣವನ್ನು ಹೊರತೆಗೆದು ಅಲ್ಲಿ ಸಾತ್ವಿಕಾಧಿಕ್ಯವನ್ನು ತುಂಬಬೇಕು ಅಂತಾದರೆ ದೇಹದ ಅಂತಸ್ಥಿತವಾದಂತಹ 24 ತತ್ವಗಳು ಇಂದ್ರ ಇವರ ಒಪ್ಪಿಗೆ ಬೇಕಾಗುತ್ತದೆ. ಅದಕ್ಕಾಗಿಯೇ ದೇಹಕ್ಕೆ ಕಾಯಕಲ್ಪವಾಗಬೇಕೆಂಬ ಸದಾಶಯದಿಂದ ಜಮದಗ್ನಿಯ ನೇತೃತ್ವದಲ್ಲಿ ಸರ್ವ ದೇಹದಲ್ಲೂ ಇದ್ದಂತಹ ಪಾರ್ಥಿವಾಂಶ ಹೀನವಾಗಿ ತೈಜಸಾಂಶ ಹೆಚ್ಚಾಗುವಂತೆ ಮಾಡಿ. ಹೇಗೆ ಈಗ ಹೇಗುಂಟು? ಗಾಳಿಯಲ್ಲಿ ತೇಲಿದ ಅನುಭವ ಆಗುತ್ತಾ ಇದೆ ನನಗೆ. ತೇಲಿಸುವುದಕ್ಕಾಗಿಯೇ ತೇಲುವಂತೆ ಮಾಡಿದ್ದು. ಈ ದೇಹ ತೇಲಿ ಏರಿ ಹೋಗಬೇಕಾದದ್ದು. ಆದರೆ ಗುರುಶಾಪದ ಕಳೆ ಅದು ನಿನ್ನ ಕಳಾ ಶರೀರಕ್ಕೆ ಬಾಧೆಯಾಗಿದ್ದರಿಂದ ಅದೋ ಆಕರ್ಷಣೆಯಲ್ಲಿ ಅಂತಹ ಕೆಡುಕನ್ನು ಆಕರ್ಷಿಸುವುದರಲ್ಲಿ ನಿಪುಣರಾದ ತಾಂತ್ರಿಕರು ಯೌಗಿಕರು ನಿನ್ನ ದೇಹದಲ್ಲಿದ್ದ ಗುರುಶಾಪದ ಬಾಧೆಯನ್ನೆಲ್ಲವನ್ನು ಹೀರಿತೆಗೆದು ಕುಂಭಸ್ಥವಾಗಿಯೇ ಹೊರಗಿರಿಸಿದ್ದಾರೆ. ಈಗ ಅಬಾಧಿತವಾಗಿ ಏರುವುದಕ್ಕಾಗ್ತದೆ. ಕೈಕೊಡಿಲ್ಲಿ. ಏರಿಕೋ ಏರಿದೆಯಲ್ಲ? ಹೌದು ಪ್ರಭು. ಭೂಜಾತವಾದಂತಹ ಸರ್ವ ವಸ್ತು ವಿಷಯಗಳಲ್ಲಿ ನಿನಗಿರಬಹುದಾದ ವ್ಯಾಮೋಹ ತತ್ವವನ್ನು
ಛೇದಿಸಿಕೋ. ಹಾ. ಇನ್ನು ಮುಂದೆ ನಿನ್ನ ಯಾನ ಸ್ವರ್ಗದತ್ತ ಸ್ವರ್ಗದತ್ತ ಗಚ್ಚ ಸ್ವರ್ಗಕ್ಕೆ ಗಚ್ಚ ಏರುತ್ತೇನೆ.